ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರ್ ವ್ಲಾಗ್ಸ್. ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ವ್ಲಾಗು ನನ್ನ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ನಮ್ಮದು 7 ಇಯರ್ಸ್ ಕಂಪ್ಲೀಟ್ ಆಗಿ 8 ಇಯರ್ಸಿಗೆ ಬಿದ್ದಿದೆ ಆ್ಯನಿವರ್ಸರಿ. ಸೊ ಅದಕ್ಕೆ ನಾವು ಏನೇನೆಲ್ಲ ಅಡುಗೆ ಮಾಡಿದ್ದೆ, ಹಾಗೆ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಶಾಪಿಂಗಿಗೆ ಅಂತ ಹೇಳಿ ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದಲ್ಲೇ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಸಂಡೇ ಮಾರ್ನಿಂಗ್ ಕುಂಜಲ್ಗೆ ನಾನು ಮಾರ್ನಿಂಗ್ ಎದ್ದೊಳ್ತಿದ್ದಂಗೆ ಈ ರೀತಿ ಬಾದಾಮಿನ ನೀರಲ್ಲಿ ನೆನೆಸಿಟ್ಟಿರ್ತೀನಿ ನೈಟೇನೆ. ಹಾಗಾಗಿ ದಿನಾನೂ ಕೂಡ ಒಂದು 5 ಬಾದಾಮಿನ ಅವಳಿಗೆ ಈ ರೀತಿ ಕಟ್ ಮಾಡಿ ಸಿಪ್ಪೆ ತೆಗೆದು ಕೊಡ್ತೀನಿ. ಈ ರೀತಿ ಕೊಡೋದ್ರಿಂದ ಮೆಮೊರಿ ಪವರು ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಇಂಟೆಲಿಜೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಡೈಲಿನೂ ಕೂಡ ಕೊಡ್ತೀನಿ. ಅವಳಿಗೆ ಔಟ್ಸೈಡ್ ಕುರ್ಕುರೆ ಚಾಕ್ಲೇಟ್ ಎಲ್ಲದಕ್ಕಿಂತ ಈ ರೀತಿ ಡ್ರೈ ಫ್ರೂಟ್ಸ್ ತಿನ್ನೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಈ ರೀತಿ ಬಾದಾಮಿನ ಕೊಡ್ತಿರ್ತೀನಿ. ಹಾಗೆ ಬೇರೆ ಕಾಜು ಎಲ್ಲನೂ ಕೊಡ್ತೀನಿ. ಬಟ್ ಅದೇ ಹೇಗೆ ಕೊಡ್ತೀನಿ ಅಂತ ಹೇಳಿದ್ರೆ ಒಂದ್ಸಲಿ ರಾಗಿ ಹಿಟ್ಟು ಮಾಡಿಸ್ತೀನಲ್ಲ, ಸೊ ರಾಗಿ ಸರಿಗೆ ಮಿಕ್ಸ್ ಮಾಡಿರ್ತೀನಿ. ಎಕ್ಸ್ಟ್ರಾ ಅಂತ ಹೇಳಿದರೆ ಇವಾಗ ಊಟ ಆದಮೇಲೆ ಒಂದು 4:30 ಇಲ್ಲ 5 o'clock ಹಂಗೆ ಏನಾರ ಬೇಕು ಅಂತಲ್ಲ, ಆ ಟೈಮಲ್ಲಿ ನಾನು ಕೊಡ್ತಾ ಇರ್ತೀನಿ. ನಾವು ಜಾಸ್ತಿ ಅವಳಿಗೆ ಚಾಕ್ಲೇಟ್ ಆಗಲಿ ಕುರ್ಕುರೆ ಆಗಲಿ ಕೊಡೋದಿಲ್ಲ. ಸೊ ಈ ರೀತಿ ಅದನ್ನು ಸ್ಕಿಪ್ ಮಾಡಿ ಈ ರೀತಿ ಕೊಡ್ತಾ ಇರ್ತೀನಿ. ಹಾಗೆ ಹೆಲ್ತಿಗೂ ಕೂಡ ಒಳ್ಳೆಯದು, ಮತ್ತು ಅವಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬೆಂಗಳೂರಿಂದ ಬರ್ತಾಯಿದ್ರು. ಅವರು ಯೂಶ್ವಲಿ ವರ್ಕ್ ಮಾಡೋದು ಬೆಂಗಳೂರಲ್ಲಿ, ನಾನು ವರ್ಕ್ ಮಾಡೋದು ತುಮಕೂರಲ್ಲಿ. ಸೊ ಅವ್ರಿಗೆ ಬೆಲ್ಗಾಮಲ್ಲಿ ಜಾಬ್ ಇದ್ದಿದ್ದನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಅದಕ್ಕೆ ಅವ್ರು ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ನಾನು ತುಮಕೂರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ಸಂಡೇ ಮಾರ್ನಿಂಗ್ ಅವ್ರು ಬರ್ತಾಯಿದ್ರಲ್ಲ ಆ್ಯನಿವರ್ಸರಿಗೆ ಅಂಥೇಳಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ತುಂಬ ಅಡುಗೆ ಮಾಡೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟಾಗಿ ಜಾಸ್ತಿ ತಿನ್ನೋದಿಲ್ಲ, ನನ್ನ ಹಸ್ಬೆಂಡ್ ಆಗಲಿ ನಾನಾಗಲಿ. ಅದಕ್ಕೇ ಜಾಸ್ತಿ ಮಾಡೋಕ್ಕಿಂತ ಮಾಡೋದನ್ನೇ ತುಂಬ ಚೆನ್ನಾಗಿ ಮತ್ತು ಕಮ್ಮಿಯಾಗಿ ಮಾಡಿದ್ರೆ ಇಷ್ಟಪಟ್ಟು ಕೂಡ ತಿಂತಾರೆ ಅಂಥೇಳಿ ಇವತ್ತು ಮಾರ್ನಿಂಗ್ ಅವ್ರಿಗೆ ಏನು ಬೇಕು ಅಂತ ಕೇಳಿದೆ. ಬಟ್ ಅವರು ಹೇಳಿದ್ದು ನನಗೆ ದೋಸೆ ಬೇಕು ಅಂಥೇಳಿ. ನನ್ನ ಪ್ಲ್ಯಾನ್ ಇದ್ದಿದ್ದು ಆಲೂ ಪರೋಟ ಮಾಡೋಣ ಅಂಥೇಳಿ, ಸ್ಪೆಷಲ್ ಡೇ ಅಲ್ವಾ ಅಂಥೇಳಿ. ಬಟ್ ಅವರು ನನಗೆ ದೋಸೆ ಸಿಗ್ತಿಲ್ಲ ಅಲ್ಲಿ ತಿನ್ನೋಕ್ಕೆ ಅಂಥೇಳಿ ದೋಸೆ ಬೇಕು ಅಂತ ಹೇಳಿದ್ದು. ಅದಕ್ಕೆ ಅವ್ರಿಗೋಸ್ಕರ ಅಂಥೇಳಿ ದೋಸೆ ಪ್ರಿಪೇರ್ನ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ದೋಸೆ ಮಾಡೋದು ಅಂತ ಹೇಳಿದ್ರೆ ನೈಟೇ ಅಕ್ಕಿ ನೆನೆ ಅಕ್ಕಿ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ, ಹಾಗೆ 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಕಡಲೆಬೇಳೆನ ನೆನೆ ಹಾಕಿರ್ತೀನಿ. ಈ ರೀತಿ ಮಾಡೋದ್ರಿಂದ ಸೇಮ್ ಹೋಟ್ಲಲ್ಲಿ ಹೇಗೆ ದೋಸೆ ಬರುತ್ತೋ ಅದೇ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ಅದ್ರ ಜೊತೆಗೇ ನಾನು ಉದ್ನೋಡೆ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಉದ್ನೋಡೆಗೂ ಕೂಡ ನೆನೆಸಿ ಎತ್ತಿಟ್ಟಿದ್ದೆ. ಉದ್ನೋಡೆಗೆ ನಾನಿಲ್ಲಿ 1 ಗ್ಲಾಸ್ ಉದ್ದಿನೋಡೆಗೆ 2 ಸ್ಪೂನ್ ಇಲ್ಲ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನೂ ಕೂಡ ನೆನೆಸಿರ್ತೀನಿ. ಅಕಸ್ಮಾತ್ ಅಕ್ಕಿ ನೆನೆಸೋದು ಮರ್ತ್ರಿ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಇದನ್ನು ಕೂಡ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಕೊಬ್ಬರಿ, ಹಾಗೆ ಅಕಸ್ಮಾತ್ ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಬೋದು, ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು, ಮತ್ತು ಒಂದು 7ರಿಂದ 8 ಕಾಳು ಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಅದು ಆ್ಯಡ್ ಮಾಡ್ಕೊಳೋಕ್ಕಿಂತ ಮೊದಲು ಹಿಟ್ಟನ್ನು ನಾವು ರುಬ್ಬಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಒಂದು 5 ನಿಮಿಷದಷ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಳೋದ್ರಿಂದ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರುತ್ತೆ. ಹಾಗೆ ಈಗ ಬಾಣಲಿಗೆ ನಾವು ಒಡೆನ ಹಾಕ್ತೀವಲ್ಲ ಈಸಿಯಾಗಿ ಜಾರುತ್ತೆ ಅಂತ ಹೇಳಿ ಅದಕ್ಕೇನೆ ಈ ರೀತಿ ಮಾಡ್ಕೊಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅಂತೇಳಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ವಡೆ ಕ್ರಿಸ್ಪಿ ಬರಬೇಕು ಅಂತ ಹೇಳಿದ್ರೆ ಸೋಡಾ ಹಾಕ್ಕೋಬೇಕು. ನಾನಿಲ್ಲಿ ಚಿಟಿಕೆ ಆಗೋಷ್ಟು ಸೋಡಾನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಜಾಸ್ತಿ ಎಣ್ಣೆ ಹಿಡಿದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅಷ್ಟೇ ಹಾಕ್ಕೋಬೇಕು. ಆಲ್ರೆಡಿ ನಾನು ಅಕ್ಕಿನೂ ಕೂಡ ಸೇರಿಸ್ಕೊಂಡಿದ್ನಲ್ಲ ಅದಕ್ಕೇನೆ. ಅದಾದಮೇಲೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ ಎಲ್ಲನೂ ಕೂಡ ಸೇರಿಸ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಅಷ್ಟು ನೆನೆಯೋಕ್ಕೆ ಇಡಬೇಕು. ಜಾಸ್ತಿ ನೆನೆಯೋಕ್ಕೆ ಇಡಬಾರ್ದು, ಒಂದು 5 ನಿಮಿಷದಷ್ಟು ಇಟ್ಟರೆ ಸಾಕು. ಅದು ನೆನೆಯೋ ಅಷ್ಟರಲ್ಲಿ ನಾನಿಲ್ಲಿ ಕ್ಯಾರೆಟ್ ಹಲ್ವನ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಕ್ಯಾರೆಟ್ ಹಲ್ವ ಅಂದರೆ ತುಂಬ ಇಷ್ಟ. ಹಾಗೆ ನನ್ನ ತಮ್ಮನೂ ಕೂಡ ದೇವೇಂದ್ರಗಕ್ಕೆ ಹೋಗಿದ್ದಂತೆ ಇಲ್ಲೇ ನಿಯರ್ ಬೈ, ಅಲ್ಲೂ ಕೂಡ ಈ ರೀತಿ ವಿತ್ ಸೊಪ್ಪನ್ನ ಮಾರ್ತಾಯಿದ್ರು. ಕ್ಯಾರೆಟ್ನ ಅವಾಗ ತಾನೇ ಕಿತ್ತಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಆರ್ಗ್ಯಾನಿಕಲ್ಲಿ ಇರೋದೇ ಸಿಗೋದೇ ಇಲ್ಲ, ಎಲ್ಲನೂ ಕೂಡ ಔಷಧಿ ಹಾಕಿ ಬೆಳೆದಿರೋದೇ ಸಿಗುತ್ತೆ ವೆಜಿಟೇಬಲ್ಸ್ ಎಲ್ಲನೂ ಕೂಡ. ಸೊ ಈ ರೀತಿ ಯಾವಾಗಾದ್ರೂ ಸಿಕ್ತು ಅಂತ ಹೇಳಿದ್ರೆ ನಾವಂದು ಮಿಸ್ ಮಾಡದೆ ತೊಗೊಬರ್ತೀವಿ. ಹಾಗೆ ಇದನ್ನು ಕೂಡ ಹೇಳ್ತೀವಿ ನಾವು, ಬಟ್ ಇದಕ್ಕೂ ಕೂಡ ಕೆಮಿಕಲ್ ಹಾಕಿರ್ತಾರೆ. ಬಟ್ ಇರೋದ್ರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಬಟ್
ಮಾರೋದು ಅಷ್ಟೇ ಆರ್ಗ್ಯಾನಿಕ್ ಅಂತ ಅಂತಾರೆ, ಬಟ್ ಅದಂತೂ ನಿಜ ಆರ್ಗ್ಯಾನಿಕ್ ಇರೋದಿಲ್ಲ. ಅದನ್ನು ಕೂಡ ಔಷಧಿ ಹಾಕಿ ಬೆಳೆಸಿರ್ತಾರೆ, ಬಟ್ ಹೇಳೋದು ಆರ್ಗ್ಯಾನಿಕ್ ಆಗಿರುತ್ತೆ ಅಂಥೇಳಿ. ಬಟ್ ನಮಗೆ ವಿಧಿ ಇಲ್ವಲ್ಲ ಅಂಥೇಳಿ ಯೂಸ್ ಮಾಡ್ತೀವಿ ಅಷ್ಟೇ. ನಾವು ಬೆಲ್ಗಾಮಲ್ಲಿ ಇದ್ದಾಗ ಎಲ್ಲನೂ ಕೂಡ ಅಲ್ಲಿ ಜಾಸ್ತಿ ರೈತರೇ ಇದ್ದಿದ್ದರಿಂದ ಅಲ್ಲಿ ಕೂಡ ನನಗೆ ಫ್ರೆಶ್ ಆಗಿ ತರಕಾರಿ ಸಿಗ್ತಿತ್ತು. ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಂತೂ ಎಲ್ಲನೂ ಹೈಬ್ರಿಡೇ ಸಿಗುತ್ತೆ, ಅಲ್ಲದೆ ಎಲ್ಲನೂ ಕೂಡ ಜವಾರಿ ಸಿಗ್ತಿತ್ತು. ಹಾಗೆ ಅಲ್ಲಿ ಎಲ್ಲ ರೈತರು ಮಾರೋದ್ರಿಂದ ಅವಾಗ ತಾನೇ ಕಿತ್ಕೊಂಡು ಬಂದು ಮಾರ್ತಾಯಿದ್ರು. ಫ್ರೆಶ್ ಆಗೂ ಕೂಡ ಸಿಗೋದು, ಚೆನ್ನಾಗೂ ಕೂಡ ಸಿಗೋದು. ಬಟ್ ಇಲ್ಲಿ ಅಂತ ಹೇಳಿದ್ರೆ ಹೈಬ್ರಿಡ್ ಇರುತ್ತೆ, ಬೇರೆ ಕಡೆಯಿಂದ ಬರೋದು. ಈಗ ಆಲ್ರೆಡಿ ಸ್ಟೋರ್ ಮಾಡಿದ್ರೆ 2-3 ಡೇಸ್ ಆಗುತ್ತೆ, ಬಟ್ ನಮಗೆ ರೀಚ್ ಆಗೋ ಅಷ್ಟರಲ್ಲಿ 4-5 ಡೇಸ್ ಆಗಿಬಿಟ್ಟಿರುತ್ತೆ. ಅದ್ರದ್ದೆಲ್ಲ ಟೇಸ್ಟೇ ಹೊಟ್ಟೋಗ್ಬಿಟ್ಟಿರುತ್ತೆ, ಆ ರೀತಿ ಆಗಿರುತ್ತೆ. ಮೊದಲ ಕಾಲನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಈಗ ಕ್ಯಾರೆಟ್ ಹಲ್ವಾ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ಗೆ ನಾನಿಲ್ಲಿ ಬಾದಾಮಿ, ಕಾಜು ಹಾಗೆ ದ್ರಾಕ್ಷಿನೂ ಕೂಡ ತೊಗೊಂಡಿದ್ದೀನಿ. ಬಾದಾಮಿ ಮತ್ತು ಕಾಜುನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗಾಗಿ ಹಾಕ್ಬಿಟ್ಟೆ ತಿನ್ನೋಕ್ಕೂ ಕೂಡ ಸಹಿ ಅನಿಸೋದಿಲ್ಲ, ಬಾಯಿಗೂ ಕೂಡ ಒಂಥರ ಸಿಗುತ್ತೆ ಅಂಥೇಳಿ ಅದಕ್ಕೆ ಒಂದು ಸ್ವಲ್ಪ ಕೆಂಪಗಾಗುವಷ್ಟು ಫ್ರೈ ಮಾಡಿಕೊಂಡು ಪ್ಲೇಟಲ್ಲಿ ತೆಗೆದು ಇಟ್ಟಿಟ್ಕೊಬೇಕಾಗುತ್ತೆ. ಅದೇ ಬಾಂಡಿಗೆ ತುಪ್ಪನ ಹಾಕ್ಕೊಂಡಿರ್ತೀನಲ್ಲ, ಅದಕ್ಕೇನೆ ಕ್ಯಾರೆಟ್ನ ತುರಿದು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ತುರಿದು ಸೇರಿಸ್ಕೊಂಡ್ರೆ ಬೇಗನೂ ಕೂಡ ಬೇಯುತ್ತೆ ಅಂಥೇಳಿ. ಸೊ ಇನ್ನೊಂದು ರೀತಿಯೂ ಕೂಡ ಮಾಡ್ತಾರೆ, ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ಗೆ ಹಾಕಿ ಸೇರಿಸ್ಕೊಳೋದು. ಬಟ್ ನನಗೆ ಅಷ್ಟಾಗಿ ಅದು ಲೈಕ್ ಆಗೋದಿಲ್ಲ, ಅದಕ್ಕೆ ಈ ರೀತಿ ತುರಿದು ಸೇರಿಸ್ಕೊತೀನಿ. ಈ ರೀತಿ ಸೇರಿಸ್ಕೊಂಡು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಈಗ ತುಪ್ಪ ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ಮಧ್ಯದಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಟೇಸ್ಟ್ ಬೇಕೋ ಅಷ್ಟು ಸೇರಿಸ್ಕೋಬೋದು. ಕ್ಯಾರೆಟು ಒಂದು 20% ಅಷ್ಟು ಬೆಂದರೆ ಸಾಕು. ಅದಾದಮೇಲೆ ನಾನಿಲ್ಲಿ 2 ಬೌಲ್ ಆಗೋ ಅಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಾನಿವತ್ತು ಕಂಪ್ಲೀಟಾಗಿ ಹಾಲಲ್ಲಿ ಮಾಡೋದ್ರಿಂದ 2 ಬೌಲ್ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಹಾಲು ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಹಾಲು ಇಷ್ಟಪಡದಲ್ಲೇ ಇರೋರು 1 ಬೌಲ್ ಆಗೋಷ್ಟು ಹಾಲು 1 ಬೌಲ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಬೋದು. ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ, ನೀವು ಎಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀರಾ ಅಂಥೇಳಿ. ಆ ಅದರಲ್ಲಿ ನೀರು ಮತ್ತು ಹಾಲನ್ನ ಸೇರಿಸ್ಕೊಬೋದು. ಅದಾದಮೇಲೆ ಇದೆ ಟೇಸ್ಟಿಗೆ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ನೆಸ್ಸಿಗೆ ಜಾಸ್ತಿ ಇಷ್ಟಪಡದೇ ಇರೋರು ಕಮ್ಮಿನೂ ಹಾಕ್ಕೋಬೋದು. ನಾನಿಲ್ಲಿ ನಮ್ಮಲ್ಲಿ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡೋದ್ರಿಂದ ಸ್ವೀಟು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಫ್ರೈ ಮಾಡಿ ತೆಗೆದು ಇಟ್ಟಿಟ್ಕೊಂಡಿದ್ದಲ್ಲ ಡ್ರೈ ಫ್ರೂಟ್ಸ್, ಅದನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಅದರಲ್ಲಿ ಹಾಲು ಮತ್ತು ನೀರು ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿನ ಫುಲ್ ಕ್ಯಾರೆಟ್ ಎಳ್ಕೋಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಸ್ವಲ್ಪನೂ ಕೂಡ ಹಾಲು ಕಾಣಿಸ್ತಿಲ್ಲ, ಅಷ್ಟು ಫ್ರೈ ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ಮನೇಲಿ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು. ನಮ್ಮನೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಕ್ಯಾರೆಟ್ ಹಲ್ವಾ. ಅದಕ್ಕೆ ಯೂಶ್ವಲಿ ಏನನ್ನ ಸ್ಪೆಷಲ್ ಇತ್ತು ಅಂತ ಹೇಳಿದರೆ ಜಾಸ್ತಿ ಮಾಡಿದ್ರೆ ಕ್ಯಾರೆಟ್ ಹಲ್ವಾ, ಇಲ್ಲ ಕ್ಯಾರೆಟ್ ಹಲ್ವಾ ಬೇಜಾರಾಯಿತು ಅಂತ ಹೇಳಿದರೆ ಅವ್ರಿಗೆ ಇಷ್ಟ ಆಗೋದು ಅಂತಂದರೆ ಜಾಮೂನು. ಅದು ಬಿಟ್ಟು ಜಾಸ್ತಿ ಏನು ನಾನು ಅಷ್ಟಾಗಿ ಸ್ವೀಟೆಲ್ಲ ಇಷ್ಟಪಡಲ್ಲ ನಮ್ಮ ಮನೇಲಿ. ಬಟ್ ಇಷ್ಟಪಡ್ದು ಅಂದರೆ 1 ಟೈಮ್ ತಿಂತಾರೆ, ಬಟ್ ಅದೇ ಬೇಕು ಅಂತ ಹೇಳಿ ಏನು ಇಷ್ಟಪಟ್ಟು ಮಾಡಿಸ್ಕೊಂಡು ತಿನ್ನೋದಿಲ್ಲ. ಬಟ್ ಸ್ಪೆಷಲ್ ಡೇಗಾದರೂ ಮಾಡಬೇಕಲ್ಲ ಅಂಥೇಳಿ ಸೊ ಈ ರೀತಿ ಏನಾರ ಮಾಡ್ಕೊತಾ ಇರ್ತೀವಿ ಅಷ್ಟೇನೆ. ಹಾಗೆ ಇನ್ನೊಂದು ಕಡೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನೂ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಈ ರೀತಿ ಸ್ಪೆಷಲ್ಲಾಗಿ ಏನನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬೇಗನೆ ಎದ್ದಿರಬೇಕಾಗುತ್ತೆ. ಏನನ್ನ ಸ್ವಲ್ಪ ಲೇಟಾಗಿ ಮಾಡಿಕೊಂಡೆ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಗಡಿಬಿಡಿ ಆಗಿಬಿಡುತ್ತೆ. ಅದರಲ್ಲೂ ಕೂಡ ಇವತ್ತು ಭಾನುವಾರ ಬೇರೆ, ಕರೆಂಟ್ ಅಂತೂ ಹೋಗಿ ಬಂದು ಮಾಡ್ತಾಯಿತ್ತು. ನನಗಂತೂ ವೀಡಿಯೋ ಮಾಡೋದೇ ಹೆಂಗಪ್ಪ ಅಂತ ಅಂದ್ಕೊಬಿಟ್ಟಿದ್ದೆ. ಈಗ ಏನನ್ನ ಸ್ವಲ್ಪ ವೀಡಿಯೋ ಮಾಡ್ತಿರ್ತೀನಿ, ಅಷ್ಟೊತ್ತಿಗಾಗಲೇ ಕರೆಂಟ್ ಹೊರಟೋಗೋದು. ಕರೆಂಟ್ ಬಂದು ಹೋಗಿ ಮಾಡೋದ್ರಿಂದ ವೀಡಿಯೋ ಕ್ಲಿಯರಿಟಿನೂ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಆಮೇಲಿಂದ ಏನೋ ಪುಣ್ಯ ಕರೆಂಟ್ ಬಂತು. ಅದಾದಮೇಲೆ ಒಡೆನೂ ಕೂಡ ನೆನೆಸಿ ಎತ್ತಿಟ್ಟಿದ್ನಲ್ಲ, ಹಾಗೆ ಒಡೆನೂ ಕೂಡ ಮಾಡಿಕೊಂಡೆ. ಒಡೆನೂ ಕೂಡ ಚೆನ್ನಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಸೈಡ್ಸಿಗೆ ದೋಸೆ ಜೊತೆಗೆ ಏನೇನ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಬೆಳಗ್ಗೆನೇ ಮೆಣಸಿನ್ಕಾಯಿ ಬೋಂಡ ಅಷ್ಟಾಗಿ ತಿನ್ನೋಕೆ ಇಷ್ಟಪಡೋದಿಲ್ಲ, ಅದಕ್ಕೇನೆ ವಡೆ ಇಷ್ಟಪಡ್ತಾರೆ. ಅದರಲ್ಲೂ ನನ್ನ ಮಗಳಿಗೂ ವಡೆ ಅಂದರೆ ತುಂಬಾ ಇಷ್ಟ. ಅದಕ್ಕೇ ಉದ್ನೋಡೆ ಮಾಡೋಣ ಅಂತಂದೇಳಿ ಇಡ್ಲಿ ಮತ್ತು ಉದ್ನೋಡೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ನನ್ನ ಹಸ್ಬೆಂಡಿಗೆ ದೋಸೆ ಬೇಕು ಅಂತ ಹೇಳಿದ್ರಲ್ಲ, ಅಪರೂಪವಾಗಿ ಅವ್ರು ಏನೂ ಕೇಳೋದಿಲ್ಲ. ಸೊ ಅಪರೂಪವಾಗಿ ಕೇಳಿದರೆ ದೋಸೆ ಬೇಕು ಅಂತ ಹೇಳಿ ಅದಕ್ಕೇ ದೋಸೆನೂ ಕೂಡ ನಾನು ಮಾಡ್ಕೊಂಡಿದ್ದೆ.
ಬೆಳಗ್ಗೆ ತಿಂಡಿನೂ ಕೂಡ ಮುಗಿಸ್ಕೊಂಡಿದ್ವಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ರೈಸ್ ಬಾತ್ನ ಮಾಡ್ಕೊಂಡಿದ್ದೆ. ಅನ್ನ ಸಾರು ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಬಟ್ ಟೈಮ್ ಸಿಗಲಿಲ್ಲ, ಅದಕ್ಕೇನೆ ರೈಸ್ ಬಾತ್ ಮಾಡ್ಕೊಂಡಿದ್ದೆ. ಈವ್ನಿಂಗ್ ಡಿನ್ನರ್ಗೆ ಹೋಗೋ ಪ್ಲ್ಯಾನ್ ಇತ್ತು ಔಟ್ಸೈಡು, ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಅದಕ್ಕೇನೆ ತುಂಬ ಕ್ವಿಕ್ಕಾಗಿ ರೈಸ್ ಬಾತ್ ಆಗುತ್ತೆ ಅಂತೇಳಿ ರೈಸ್ ಬಾತ್ನ ಮಾಡಿ ತಿಂದು ಎಲ್ಲನೂ ಕೂಡ ರೆಡಿ ಆಗಿದ್ವಿ. ಹಾಗೆ ನಾನು ಕೂಡ ಸ್ಕಿನ್ ಕೇರ್ ಮಾಡ್ಕೊಳೋದಿತ್ತಲ್ಲ, ತುಂಬ ದಿನ ಆಗಿದ್ದು ಸ್ಕಿನ್ ಕೇರ್ನ ಮಾಡ್ಕೊಂಡೇ ಇರಲಿಲ್ಲ. ಸೊ ಇವಾಗ ಕುಂಜಾಲು ಹುಟ್ಟಿದ ಮೇಲಂತೂ ಸ್ಕಿನ್ ಕೇರ್ ಮಾಡ್ಕೊಳೋಕ್ಕೂ ಟೈಮ್ ಇರಲಿಲ್ಲ. ಅದಕ್ಕೇನೆ ಇವಾಗ ಮಾಡ್ಕೊಳೋಣ ಅಂತ ಹೇಳಿ ಜಸ್ಟ್ ನಾನೇನು ಸ್ಕಿನ್ ಕೇರ್ ಅಂತ ಅಷ್ಟಾಗಿ ಏನು ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಪೀಲ್ ಆಫ್ ಹಾಕೊಂಡಿದ್ದೆ ಅಷ್ಟೇನೆ. ಪೀಲ್ ಆಫ್ ಹಾಕೊಂಡೆ ಸ್ಕಿನ್ ಒಂಥರ ಬ್ರೈಟ್ನೆಸ್ ಕಂಡಂಗೆ ಕಾಣುತ್ತೆ. ಅದಕ್ಕೇ ಮೇಕಪ್ ಮಾಡೋಕ್ಕೂ ಮುಂಚೆನೇ ಈ ರೀತಿ ಪೀಲ್ ಆಫ್ ಹಾಕೊತೀನಿ. ಅದಾದಮೇಲೆ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಸ್ಕ್ರಬ್ ಮಾಡ್ಕೊತೀನಿ, ಮೇಕಪ್ ಲಾಂಗ್ ಟೈಮ್ ಕೂರುತ್ತೆ ಅಂತ ಹೇಳಿ. ಅದಾದಮೇಲೆ ನಾನಿಲ್ಲಿ ಫಸ್ಟಿಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಹಿಮಾಲಯ ಬೇಬಿ ಕ್ರೀಮ್. ಬಿಕಾಸ್ ಅದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇರೋದಿಲ್ಲ. ಅದಕ್ಕೇ ಸ್ಕಿನ್ನು ನಂದು ತುಂಬ ಸಾಫ್ಟ್ ಇದೆ. ಅದಕ್ಕೇ ಜಾಸ್ತಿ ಯೂಸ್ ಮಾಡೋದಂದರೆ ಹಿಮಾಲಯನೇ, ಅಷ್ಟಾಗಿ ಜಾಸ್ತಿ ಏನು ಬೇರೆ ಯೂಸ್ ಮಾಡೋದಿಲ್ಲ. ಹೊರಗಡೆ ಹೋದ್ರೆ ಅಷ್ಟೇ ಜಾಸ್ತಿ ಮೇಕಪ್ ಮಾಡಿರ್ತೀನಿ, ಇಲ್ಲ ಮನೇಲಿದ್ದೆ ಇಲ್ಲ ಡ್ಯೂಟಿಗೆ ಹೋಗ್ತಿದ್ದೆ ಅಂತ ಹೇಳಿದ್ರೆ ಅಷ್ಟಾಗಿ ಮೇಕಪ್ ಏನು ಮಾಡೋದಿಲ್ಲ. ಅದಾದಮೇಲೆ ನಾನು ಯೂಸ್ ಮಾಡ್ಬೋದು ಕಲರ್ ಎಸೆನ್ಸ್ ಅವ್ರದ್ದು ಬೇಬಿ ಕ್ರೀಮ್ ಆದಮೇಲೆ ಲೈಟಾಗಿ ಫೌಂಡೇಶನ್ನೇ ಯೂಸ್ ಮಾಡ್ತೀನಿ. ನಾನು ಫೌಂಡೇಶನ್ ಯೂಸ್ ಮಾಡೋದು ಮಾರ್ಸಿಂದು. ಯಾಕೆ ಅಂತಂದರೆ ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆ ಫೌಂಡೇಶನ್ ಹಾಕೋದು ಕೂಡ ಹಾಕ್ದಂಗೆ ಅನಿಸೋದಿಲ್ಲ, ತುಂಬ ಲೈಟಾಗಿ ಕೂರುತ್ತೆ. ಮತ್ತು ನನ್ನ ಸ್ಕಿನ್ ಕಲರ್ಗೆ ಅದು ತುಂಬಾ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಜಾಸ್ತಿನ ಹಾಕೋದಿಲ್ಲ, ಕಮ್ಮಿ ಅಂದರೆ ಲಿಟಲ್ ಬಿಟ್, ಅಷ್ಟಾಗಿ ಜಾಸ್ತಿನೂ ಹಾಕೋದಿಲ್ಲ. ನನಗೆ ಸ್ಕಿನ್ನಿಗೆ ಎಷ್ಟು ಸೆಟ್ ಆಗುತ್ತೆ ಅಷ್ಟೇ ಹಾಕೊತೀನಿ. ಮೊದಲು ಯಾವುದೋ ಒಂದು ತೊಗೊಂಡಿದ್ದೆ, ಬಟ್ ಅದು ನನ್ನ ಸ್ಕಿನ್ನ ಫುಲ್ಲು ಡಲ್ ಮಾಡಿಬಿಡೋದು ಮತ್ತು ಬ್ಲ್ಯಾಕ್ ಕಾಣ್ತಿದ್ದೆ. ಅದಕ್ಕೇ ಅದನ್ನು ಬಿಟ್ಟ ಮೇಲೆ ನಾನು ನೆಕ್ಸ್ಟ್ ಯೂಸ್ ಮಾಡ್ತಿದ್ದು ಮಾರ್ಸ್ ಅವರ ಫೌಂಡೇಶನ್, ಈಗಲೂ ಪ್ರೆಸೆಂಟ್ ಅದನ್ನೇ ಯೂಸ್ ಮಾಡ್ತಿರೋದು. ಸೊ ನೋಡ್ತಾ ಇದ್ದೀರಲ್ಲ, ಕರೆಂಟ್ ಹೋಗಿ ಬಂದು ಮಾಡ್ತಾ ಇದೆ. ಸೊ ವೀಡಿಯೋ ಮಾಡೋಕ್ಕಂತೂ ತುಂಬ ಕಷ್ಟ ಆಗಿತ್ತು ನೆನ್ನೆ, ಅದರಲ್ಲೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ರೆಡಿ ಆದಟ್ಟು ಡ್ರೆಸ್ಸು ಕೂಡ ಹೊಸ ತೊಗೊಂಡಿದ್ದೆ, ಬಟ್ ನನಗೆ ಅದು ಲೈಕ್ ಆಗಲಿಲ್ಲ ಅಂತ ಹೇಳಿ ಸೊ ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು ಇದೇ ಡ್ರೆಸ್ನ ಹಾಕ್ಕೊಂಡಿದ್ದೆ. ಅದಾದಮೇಲೆ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳಿದ್ರೆ ಇಯರಿಂಗ್ಸ್, ಅದನ್ನು ಕೂಡ ರೆಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡೆ. ಇಷ್ಟು ರೆಡಿ ಆಗೋಷ್ಟರಲ್ಲೇ ಆಗಲೇ ನನ್ನ ಹಸ್ಬೆಂಡು ಕರಿತಾ ಇದ್ರು, ಲೇಟ್ ಆಯಿತು, ಆಗಲೇ 2 ಅವರಿಂದ ಮೇಕಪ್ ಮಾಡ್ಕೊತಿದ್ಯಾ ಅಂತೇಳಿ. ಸೊ ನಾನು ಮೇಕಪ್ ಮಾಡ್ಕೊಂಡಿದ್ದೆ 5 ನಿಮಿಷ ಅಷ್ಟೇ. ಏನೋ ಬೇರೆಯವ್ರ ಥರ ನಾನೇನೋ 1 ಗಂಟೆಗಟ್ಟಲೆ ಮೇಕಪ್ ಮಾಡ್ಕೊಂಡಿದ್ದಿದ್ರೆ ಮುಗಿತಿತ್ತು ನನ್ನ ಕತೆ ಅಂತಲೇ ಅಂದ್ಕೊಂಡೆ. ಅದಾದಮೇಲೆ ನನ್ನ ಮಗಳನ್ನೂ ಕೂಡ ನಾನು ರೆಡಿ ಆಗೋಕ್ಕಿಂತ ಮುಂಚೆನೇ ಅವಳನ್ನೂ ಕೂಡ ರೆಡಿ ಮಾಡಿಕೊಂಡೆ. ಅವಳು ನೋಡ್ತಾ ಇದ್ದಿಲ್ಲ, ಏನು ನನಗೆ ಹೆಂಗೆಲ್ಲ ಫೋರ್ಸ್ ತೋರಿಸ್ತೀನಿ, ಅವಳು ಕೂಡ ಹಂಗಂಗೆ ಫೋರ್ಸ್ ಕೊಡ್ತಾ ಇದ್ಲು. ಸೊ ಅದಕ್ಕೇ ಅವಳು ಕೂಡ ರೆಡಿ ಮಾಡಿದ್ದೆ. ಎಲ್ಲ ಹೋಗ್ತಿದ್ದೀವಿ ಅಲ್ಲಿ ಸೂಪರು ನೀರು ಬೇಕಂತ ಈಗ ಬಾ ಇಲ್ಲಿ ನೋಡಿಲಿ. ಸ್ಟೈಲ್ ಬರ್ತಿಗೆ ಹಾಕಿ ನಂದು ನಿಂದ ಮಮ್ಮಿ ಇಲ್ಲ. ಇಷ್ಟು ದಿನ ಬರ್ದಲ್ಲೇ ಇದ್ದಿದ್ದು ಮಳೆ. ಸೊ ಇವತ್ತು ನಾವು ಶಾಪಿಂಗಿಗೆ ಡಿನ್ನರ್ಗೆ ಹೋದಾಗಲೇ ಬಂದುಬಿಡ್ತು, ಬಟ್ ಅದು ಕೂಡ ಜಾಸ್ತಿ ಏನು ಹೊತ್ತು ಬರಲಿಲ್ಲ, ಒಂದು 10 ಮಿನಿಟ್ಸ್ ಅಷ್ಟೇ ಬಂದಿತ್ತು. ಅದಕ್ಕೆ ನಾವು ಕೂಡ ಸೈಡಲ್ಲಿ ನಿಂತ್ಕೊಂಡಿದ್ವಿ. ಕುಂಜಲ್ಗೆ ನಾನು ಆ ರೀತಿ ಡ್ರೆಸ್ ಹಾಕಿರೋದು, ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ರಿಂದ ನನ್ನ ಹಸ್ಬೆಂಡ್ ಅದು ತುಂಬ ಬೈತಾಯಿದ್ರು. ಹೊರಗಡೆ ಈಗಲೇ ಥಂಡಿ ಇದೆ, ಅವಳಿಗೂ ಕೂಡ ಈ ಥರ ಡ್ರೆಸ್ ಹಾಕಿದ್ದೆ, ನನಗಂತೂ ಲೈಕೇ ಆಗಲಿಲ್ಲ ಅಂತೇಳಿ. ಸೊ ನಾನು ದುಪ್ಪಟ್ಟದಿಂದ ತಲೆ ಈ ಥರ ಕವರ್ ಮಾಡಿದ್ದೆ, ಅವಳಿಗೆ ಹನಿ ಬೀಳಬಾರ್ದು ಅವಳ ತಲೆ ಮೇಲೆ ಅಂಥೇಳಿ. ಸೊ ನನಗೆ ನಾನು ಡ್ಯೂಟಿಗೆ ಹೋಗಿ
ಹೋಗಿರೋದ್ರಿಂದ ಕಾಲಂತೂ ತುಂಬ ಡ್ಯಾನ್ ಆಗಿತ್ತು. ಹಾಗೆ ಡಸ್ಟಲ್ಲೂ ಕೂಡ ಇರ್ತೀನಲ್ಲ, ಕಾಲಂತೂ ತುಂಬಾ ಹೊಡೆದಿತ್ತು ಅಂಥೇಳಿ. ಸೊ ಸ್ಲಿಪ್ಪರ್ಸ್ ಎಲ್ಲ ತೊಗೊಳೋದಿತ್ತು ಫಂಕ್ಷನ್ ವೇರಿಗೆ. ತುಂಬ ದಿನ ಆಗಿತ್ತು ಸ್ಲಿಪ್ಪರ್ಸ್ ಎಲ್ಲ ಪರ್ಚೇಸ್ ಮಾಡಿ. ಅದು ಹಾಗೆ ಶಾಪಿಂಗಿಗೆ ಹೋಗಿದ್ವಲ್ಲ ಅಂಥೇಳಿ. ಸೊ ನಾನು ಶೂ ಮತ್ತು ಒಂದು 2 ಪೇರು ಚಪ್ಪಲ್ಸು ಕೂಡ ತೊಗೊಂಡೆ. ಸೊ ನಾನು ಶೂ ತೊಗೊಂಡಿದ್ದು ನೋಡಿ ನನಗೇ ಶಾಕ್ ಆಗೋಯಿತು. ಯಾಕೆ ಅಂತ ಹೇಳಿದ್ರೆ, ಸೊ ನಾನು ಡ್ರೆಸ್ ಪರ್ಚೇಸ್ ಮಾಡೋಕ್ಕಿಂತ ಶೂನೇ ಅಷ್ಟೊಂದು ಕಾಸ್ಟ್ಲಿ ಇದೆ ಅಂತ ಹೇಳಿ. ಸೊ ನಾನು ಪರ್ಚೇಸ್ ಮಾಡಿದ್ದು 2000 ರುಪೀಸ್ ಶೂ. ನನಗೆ ತುಂಬ ಶಾಕ್ ಆಯಿತು. ಅದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಅದ್ರ ವೀಡಿಯೋ ಕೂಡ ನೆಕ್ಸ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಎಲ್ಲ ಶಾಪಿಂಗ್ ಆದಮೇಲೆ ನಾವು ಹೋಗಿದ್ದು ಡಿನ್ನರ್ಗೆ ದಿ ಹಟ್ಟಿಗೆ. ಸೊ ನನಗೆ ತುಂಬ ಫೇವ್ರೆಟು ಕಂಫರ್ಟಬಲ್ ಫುಡ್ ಸಿಗೋದು ಅಂತ ಹೇಳಿದ್ರೆ ಇಲ್ಲೇನೇ. ಬೇರೆ ಕಡೆ ಒಂದು 4-5 ಟೈಮ್ಸು ಬೇರೆ ಕಡೆನೇ ಹೋಗಿದ್ವಿ. ಬಟ್ ನಮಗೆ ಅಷ್ಟಾಗಿ ಫುಡ್ ಇಷ್ಟ ಆಗಿಲ್ಲ. ಬಟ್ ನಮಗೆ ನಮ್ಮ ಟೇಸ್ಟಿಗೆ ಇಷ್ಟ ಆಗೋದು ಅಂತ ಹೇಳಿದ್ರೆ ಇಲ್ಲಿ ಅಷ್ಟೇನೆ. ತುಂಬ ಚೆನ್ನಾಗೂ ಕೂಡ ಮಾಡ್ತಾರೆ. ಹಾಗೆ ರೇಟು ಕೂಡ ತುಂಬ ಕಮ್ಮಿನೇ ಇರುತ್ತೆ. ಬೇರೆ ಕಡೆನೂ ಹೋಗಿದ್ವಿ ಲಾಸ್ಟ್ ಟೈಮು. ಅಲ್ಲಿ ನನಗೇನು ಅಷ್ಟಾಗಿ ಫುಡ್ ಇಷ್ಟನೇ ಆಗಲಿಲ್ಲ. ಬಟ್ ಯಾಕಾದರೂ ಹೋದ್ವು ಅಂತ ಅಂದ್ಕೊಬಿಟ್ವಿ. ಅದಕ್ಕೇ ಅಲ್ಲಿ ಎಲ್ಲೂ ಟ್ರೈ ಮಾಡೋದೇ ಬೇಡ ಅಂಥೇಳಿ ನಾವು ಬಂದಿದ್ದೀನಿ ದಿ ಹಟ್ಗೆ. ಕುಂಚಲ್ಗೂ ಕೂಡ ತುಂಬ ಕಂಫರ್ಟಬಲ್ ಇರುತ್ತೆ. ಹಾಗೆ ತುಂಬ ಸ್ಪೇಷಿಯಸ್ ಆಗೂ ಇದೆ ಜಾಗ ಎಲ್ಲನೂ. ನಮಗೆ ಟೇಬಲ್ ಬೇಕು ಅಂದರೆ ಟೇಬಲ್ಲೂ ಕೂತ್ಕೋಬೋದು, ಇಲ್ಲ ಅಂತಂದರೆ ಹಾಸಿಗೆ ಟೈಪು ಆ ಥರನೂ ಕೂತ್ಕೋಬೋದು. ಆ ರೀತಿಯೂ ಕೂಡ ಇರುತ್ತೆ. ನನಗೆ ಕಂಫರ್ಟಬಲ್ ಅಂತಂದರೆ ಹಾಸಿಗೆ ಮೇಲೆ ಕೂತ್ಕೊಳ್ಳೋದೆ. ಬಟ್ ನನ್ನ ಹಸ್ಬೆಂಡ್ ಇವತ್ತು ಅಲ್ಲಿ ಬೇಡ, ಫಾರ್ ಚೇಂಜ್ ಬೇರೆ ಕಡೆ ಕೂತ್ಕೊಳ್ಳೋಣ ಅಂತೇಳಿ ಅದ್ರ ಅಪೋಸಿಟ್ ಕೂತ್ಕೊಂಡಿದ್ವಿ. ನೋಡೋಕಿದು ಏನು ಬೇಕು ನಿಂಗೆ? ನಿನ್ಗೇನು ಬೇಕು? ಇಲ್ಲ ಏನು ಬೇಕು? ಸೂಪ್ ತಗೊಂಡು ಇಲ್ಲಿ ಬಾಯ್ ಇಲ್ಲಿ ನೋಡಿ ನಿಂಚು ಫೋಟೋ ತಗೊಳ್ಳೋದು. Kunjal. ಕೈ ತೆಗಿ. ವಾ ರೆಡಿ ಆಗ್ತಾವಳು. ಬೇಕಂತೆ. ಅವಳಿಗೆ ಅಂತಲೇ ಸಪ್ರೇಟಾಗಿ ಬೇಬಿ ಚೇರ್ನ ತರಿಸ್ಕೊಂಡಿದ್ವಿ. ಅವಳು ಮೊದಲೇ ಹೇಳ್ತಾ ಇದ್ಲು ಅಮ್ಮ ಚೇರ್ ಬೇಕು ಅಂತ ಹೇಳಿ. ಸೊ ಅವಳಿಗೂ ಕೂಡ ಸಪ್ರೇಟಾಗಿ ಚೇರ್ನ ತರಿಸ್ಕೊಟ್ಟಿದ್ವಿ. ಇವತ್ತಿನ ದಿನ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.